ನಮಸ್ಕಾರ. ಒಂದು ಸಿಸ್ಟಮ್ಗೆ ಲರ್ನಿಂಗ್ ಕಲಿಯುವಿಕೆ, ಅಡ್ಯಾಪ್ಟಬಿಲಿಟಿ ಅಳವಡಿಕೆ ಹಾಗೂ ಡಿಸಿಷನ್ ಮೇಕಿಂಗ್ ಅಂದರೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕೊಡುವುದೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ ಒಂದು ಚಿತ್ರವನ್ನು ನಾವು ತೋರಿಸಿದ್ರೆ ಅದನ್ನು ಗುರುತಿಸೋದಾಗಿರ್ಬೋದು, ನಾವು ಕೇಳೋ ಪ್ರಶ್ನೆಗೆ ಕರಾರಾಗಿ ಉತ್ತರ ಕೊಡೋದಾಗಿರ್ಬೋದು, ಅಥವಾ ನಮಗೋಸ್ಕರ ಕೋಡ್ ಬರೆದು ಕೊಡೋದಾಗಿರ್ಬೋದು. ಮೂಲತಃ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಕೊಡೋ ಡಾಟಾಯಿಂದನೇ ಕಲಿತಾ ಹೋಗುತ್ತೆ. ಈ ಡಾಟಾ ನಂಬರ್ಸ್, ವರ್ಡ್ಸ್, ವಿಡಿಯೋ, ಆಡಿಯೋ ಫೈಲ್ಸ್, ಇಮೇಜಸ್ ಏನಾದರೂ ಆಗಿರ್ಬೋದು. AI ಈ ಡೇಟಾದಲ್ಲಿ ಹುದುಗಿರೋ ಮಾದರಿಗಳನ್ನು ಅಂದರೆ ಪ್ಯಾಟರ್ನ್ಸನ್ನು ಕಲಿತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು AI ಸಿಸ್ಟಮ್ಗೆ ಸಾವಿರಾರು ನಾಯಿ ಹಾಗೂ ಬೆಕ್ಕಿನ ಚಿತ್ರಗಳನ್ನು ತೋರಿಸ್ತಾ ಹೋಗ್ತೀವಿ. ಅವುಗಳಲ್ಲಿ ಹುದುಗಿರೋ ಪ್ಯಾಟರ್ನ್ಸನ್ನು AI ಕಲಿತಾ ಹೋಗುತ್ತೆ. ಮೊದಲಿಗೆ ನಾವು ಈ ಟ್ರೈನಿಂಗ್ ಫೇಸಲ್ಲಿ ಪ್ರತಿ ಚಿತ್ರವನ್ನು ಹೆಸರಿಸಿರ್ತೀವಿ. ಅಂದರೆ ನಾಯಿಗೆ ನಾಯಿ ಅಂತ, ಬೆಕ್ಕಿಗೆ ಬೆಕ್ಕು ಅಂತ. ಅಂದರೆ ನಾವು ಲೇಬಲ್ಡ್ ಡೇಟಾವನ್ನು ಇನ್ಪುಟ್ ಆಗಿ ಕೊಡ್ತಿದ್ದೀವಿ. ಈಗ ಅವುಗಳಲ್ಲಿ ಹುದುಗಿರೋ ಪ್ಯಾಟರ್ನ್ಸ್ ಅಂದರೆ ಬೆಕ್ಕಿನ ಕಣ್ಣಿನ ಬಣ್ಣ ಇರ್ಬೋದು, ನಾಯಿಯ ಕಿವಿಯ ಆಕಾರ ಇರ್ಬೋದು, ದೇಹದ ಗಾತ್ರ, ಕೂದಲಿನ ವಿನ್ಯಾಸ ಅಥವಾ ಬಾಲದ ಅಳತೆ, ಈ ಥರ ಇವುಗಳನ್ನು AI ಕಲಿತಾ ಹೋಗುತ್ತೆ. ಇದಾದ ಮೇಲೆ ನಾವು ಹೊಸದೊಂದು ಚಿತ್ರವನ್ನು ಈ AIಗೆ ತೋರಿಸಿದಾಗ ಅದು ಇದು ನಾಯಿನ ಅಥವಾ ಬೆಕ್ಕ ಅಂತ ಒಂದು ಪ್ರಿಡಿಕ್ಷನನ್ನು ಕೊಡುತ್ತೆ. ಸಾಮಾನ್ಯವಾಗಿ ಇಲ್ಲಿ ತನಕ ನಾವು ಉಪಯೋಗಿಸ್ತಾ ಇದ್ದ ಸಾಫ್ಟ್ವೇರ್ಸು ರೂಲ್ ಬೇಸ್ಡ್ ಆಗಿರ್ತಿತ್ತು. ಅಂದರೆ ಪಾಸ್ವರ್ಡ್ ಸರಿ ಇದ್ದರೆ ಲಾಗಿನ್ ಆಗು, ಬಟನ್ ಒತ್ತಿದರೆ ಲೈಟ್ ಆನ್ ಆಗಲಿ. ಈ ರೂಲ್ ಬೇಸ್ಡ್ಗೆ ಹೊರತಾಗಿ AI ಡಾಟಾಯಿಂದ ಕಲಿಯುತ್ತೆ. ಡಾಟಾ, ಪ್ಯಾಟರ್ನ್ಸ್, ಟ್ರೈನಿಂಗ್ ಆ್ಯಂಡ್ ಪ್ರಿಡಿಕ್ಷನ್ ಈ ಮೂಲಕ AI ಕಲಿತಾ ಹೋಗುತ್ತೆ. ಇದು AI ಕಲಿಕೆಯ ಒಂದು ಮಾದರಿ. ಬೆಸ್ಟ್ ಪ್ರಿಡಿಕ್ಷನ್ ಅಂದರೆ ಒಂದು ಉತ್ತಮವಾದ ಊಹೆಯನ್ನು ಕೊಡುವಂತಹ AI ಸಿಸ್ಟಮ್ನ ಡಿಸೈನ್ ಮಾಡೋದೇ ನಮಗಿರುವಂತಹ ಸವಾಲು. ಅಂದ ಹಾಗೆ ವೆರಿ ಪಾಪ್ಯುಲರ್ ಆಗಿರೋ ChatGPT ಯಾವ ಥರ ಕಲಿಯುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.